ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಅಮ್ಮ? ಸ್ಟಾರ್ಟ್ ಮಾಡೋಣ ಮೇಡಮ್. ಓಕೆ, ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ಎಲ್ಲಿವರೆಗೆ ಕಲ್ತಿದೀವಿ ನಾವು? ಮೂರು ಮುಖ್ಯವಾದ ವಿಷಯಗಳು ಅಂತೇಳಿ ತಿಳ್ಕೊಂಡಿದೀವಿ. ಅವು ಏನೇನು ಅಂದ್ರೆ, ಮೊದಲನೇ ಪದ್ಧತಿ ಅಂದ್ರೆ ಏನು, ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಯಾವ ತರ ಬರೆಯಬೇಕು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದೀವಲ್ವಾ. ಅಂದ್ರೆ ಪ್ರಾರಂಭದ ಅಕ್ಷರ ಅಂದ್ರೇನು, ಜೋಡಿಸುವ ಅಕ್ಷರ ಅಂದ್ರೇನು ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ಜಸ್ಟ್ ಒಂದೆರಡು ಅಕ್ಷರಗಳು ಕೇಳ್ತೀನಿ, ಅದನ್ನ ಸ್ವಂತವಾಗಿ ಹೇಳಿ ಓಕೆ ಅಂತೇಳಿ ಮುಂದಕ್ಕೆ ನಾವು ಹೋಗೋಣ. ಓಕೆನಾ? ಪ್ರಾರಂಭದ ಅಕ್ಷರ ಆದ್ರೂ ಸರಿ, ಜೋಡಿಸುವ ಅಕ್ಷರ ಆದ್ರೂ ಸರಿ, ಯಾವುದೋ ಒಂದೆರಡು ಮೂರು ಜಸ್ಟ್ ನಾವು ಕಲ್ತಿದೀವ ಇಲ್ವಾ ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಹೌದು ಮೇಡಮ್. ಓಕೆ, ಯ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರ ಜೋಡಿಸುತ್ತೇವೆ? ವೈ. ಪೂರ್ತಿಯಾಗಿ ಹೇಳೋದು ಅವಸರ ಇಲ್ಲ, ಜಸ್ಟ್ ನಾನು ಪ್ರಾರಂಭದ ಅಕ್ಷರ ಮಾತ್ರ ಹೇಳಿ. ಓಕೆನಾ? ಯಾಕಂದ್ರೆ ಮುಂದೆ ಮುಂದೆ ಓದಂಗೆಲ್ಲ ನಾವು ಯಾವ ತರ ಜೋಡಿಸ್ಬೇಕು ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ತೀವಿ. ಸೊ ಚ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರ ಜೋಡಿಸಬೇಕು? ಚ ಚ ಜ ಅಲ್ಲ ನಾನು ಕೇಳಿದ್ದು, ಚ. ಚೆನ್ನಾಗಿ ಕೇಳಿ. ಓಕೆ. ಓಕೆ, ರ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ಅಕ್ಷರ ಯಾವುದು? ಆರ್ ಮೇಡಮ್. ಓಕೆ. ನ. ಎನ್ ಮೇಡಮ್. ಎನ್. ಓಕೆ. ತ. TH. ಪ. ಪಿ ಮೇಡಮ್. ಪ. ಓಕೆ. ಓಕೆ ಓಕೆ. ನೆಕ್ಸ್ಟ್ ಶ. ಶ. SH. ಸ ಅನ್ನೋ ಅಕ್ಷರಕ್ಕೆ ಎಸ್. ಓಕೆ. ಪ್ರಾರಂಭ ಮಾಡುವ ಅಕ್ಷರ ಇವು ನಾನು ಕೇಳ್ತಾ ಇರೋದೀಗ ಪ್ರಾರಂಭಿಸುವ ಅಕ್ಷರ ಮಾತ್ರ. ಓಕೆನಾ? ನೆಕ್ಸ್ಟ್ ಅದೇ ಸೇಮ್ ರೀತಿಯಲ್ಲಿ ಓ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ಅಕ್ಷರ ಯಾವುದು? ಓ ಮೇಡಮ್. ಓ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಕೂಡ ಓ ಅನ್ನುವ ಅಕ್ಷರವನ್ನೇ ನಾವು ಬರೀತೀವಿ. ಅದೇ ರೀತಿಯಲ್ಲಿ ಈ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ಅಕ್ಷರ ಏನ್ ಬರಿಬೇಕು? ಐ ಮೇಡಮ್. ಈ ಅನ್ನುವ ಅಕ್ಷರಕ್ಕೆ ಡಬಲ್ ಇ ಬರುತ್ತೆ ಮೇಡಮ್. ಈ ಅಂತ ಹೇಳಿದ್ನಲ್ಲ, ದೀರ್ಘ ಇದೆಯಾ, ಅದಕ್ಕಾಗಿ ನಾನು ದೀರ್ಘ ಹೇಳಿದೆ. ಈ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರ? ಡಬಲ್ ಇ. ಈ ಅಂದ್ರೆ ಬರೇ ಐ ಮೇಡಮ್. ವೆರಿ ಗುಡ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ. ಊ ಅನ್ನುವ ಅಕ್ಷರಕ್ಕೆ ಯು. ಊ ಅನ್ನೋಕೆ ಡಬಲ್ ಓ ಬರುತ್ತೆ. ಊ ಅಂದ್ರೆ ಬರೇ ಯು. ಓಕೆ. ಎ ಅನ್ನುವ ಅಕ್ಷರಕ್ಕೆ ಇ ಬರುತ್ತೆ ಮೇಡಮ್. ಎ ಅಂದ್ರೆ ಇ. ಅಷ್ಟೇ. ಎ ಅಂದ್ರೂನು ನಮಗೆ ಈ ಅಕ್ಷರವನ್ನೇ ಇಂಗ್ಲಿಷ್ ನಲ್ಲಿ ಜೋಡಿಸ್ತೇವೆ. ಹೌದು ಮೇಡಮ್. ಐ ಅಂದ್ರೆ ವೈ ಬರುತ್ತೆ ಮೇಡಮ್. ವೆರಿ ಗುಡ್. ಮತ್ತೆ ಇಲ್ಲಿ ನಾವು ಪ್ರಾರಂಭದ ಅಕ್ಷರದಲ್ಲಿ ಯಾ ಅನ್ನುವ ಅಕ್ಷರಕ್ಕೆ ವೈ ಕಲ್ತಿದೀವಲ್ವಾ, ಮತ್ತೆ ಇಲ್ಲಿ ಈ ರೀತಿಯಲ್ಲಿ ನಾವು ಮತ್ತೆ ಐ ಅಂದ್ರೆ ವೈ ಅಂತ ಬರಿತಾ ಇದೀವಲ್ಲ ಅಂತಂದೇಳಿ ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ? ಅದನ್ನ ಜೋಡಿಸುವ ಅಕ್ಷರ, ಅವೆರಡು ಅಕ್ಷರಗಳ ಪದ್ಧತಿಗಳೇನೆ ನಾವ್ ಇಲ್ಲಿ ಕಲಿತಾ ಇದೀವಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಗದೆ ಮುಂದೆ ಹೋಗೋಣ. ನೆಕ್ಸ್ಟ್ ಇವೆಲ್ಲ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತ ಕನ್ಫರ್ಮ್ ಆಗಿದೆಯಲ್ಲ, ಇದಕ್ಕೂ ಕೂಡ ನಾವು ಇಲ್ಲಿ ಸ್ವಲ್ಪ ಅಕ್ಷರಗಳು ನೋಡಿದೀವಲ್ವಾ. ತಲೆಕಟ್ಟು. ಅ ಅನ್ನುವ ಸೌಂಡ್ ಬರುವ ಅಕ್ಷರಗಳಿಗೆ ಎ ಅನ್ನುವ ಅಕ್ಷರವನ್ನು ಜೋಡಿಸುತ್ತೇವೆ. ಯಾವುದೇ ಆಗ್ಲಿ ಅಕ್ಷರ, ಕ ಗ ಚ ಯಾವ್ದಾದ್ರೂ ಸರಿ. ಓಕೆನಾ? ಈಗ ಜೋಡಿಸಿ ಪೂರ್ತಿ ಅಕ್ಷರವನ್ನು ಈಗ ಈ ಮೂರು ನೋಡಿದೀವಲ್ವಾ, ಆ ಈ ವರೆಗೆ ನೋಡಿದೀವಲ್ವಾ ಲಾಸ್ಟ್ ಕ್ಲಾಸ್ ನಲ್ಲಿ. ಇದರಲ್ಲಿ ಕೂಡ ಸ್ವಲ್ಪ ಒಂದ್ 4 ಅಕ್ಷರ ಕೇಳಿ ನಾವು ಮುಂದೆ ಹೋಗೋಣ. ಸರಿ ಮೇಡಮ್. ವೈ ಎ ಬರುತ್ತೆ. ವೆರಿ ಗುಡ್. ಪೂರ್ತಿ ಅಕ್ಷರ ಈಗ ಜೋಡಿಸಿ ಹೇಳ್ಬೇಕು. ಯಾಕೆ ವೈ ಎ ಬಂತು ಅಂದ್ರೆ, ಯಾ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ವೈ, ಆ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಎ ಅನ್ನು ಜೋಡಿಸಿದ್ದೇವೆ. ಓಕೆನಾ? ಈ ತರ ನಿಮಗೆ ಅರ್ಥ ಆದ್ರೆ ಸಾಕು, ಪ್ರತಿ ಸಾರಿ ಹೇಳೋದೇನು ಇದಿಲ್ಲ, ನಿಮಗೆ ಅರ್ಥ ಆದ್ರೆ ಸಾಕು. ಯಾಕೆ ಈಗ 2 ಅಕ್ಷರ ಬರ್ದಿದ್ದೀನಿ, ಈ ಒಂದು ಅಕ್ಷರ ಇದಕ್ಕೆ, ಈ ಒಂದು ಅಕ್ಷರ ಈಕೆ, ಯಾವ್ದದು ಅದಕ್ಕೆ ಇದಕ್ಕೆ ಅಂತ ಹೇಳ್ತಾ ಇದೀವಲ್ವಾ. ಯಾಕೆ ಅಂತಂದ್ರೆ
ನಾವು ಒಂದು ಅಕ್ಷರ ಪೂರ್ತಿಯಾಗಿ ನಮ್ಮ ಬಾಯಿಂದ ಉಚ್ಚರಿಸಿದಾಗ, ಈಗ ಫಾರ್ ಎಕ್ಸಾಂಪಲ್ ಚ ಅನ್ನುವ ಅಕ್ಷರ ಉಚ್ಚರಿಸುತ್ತೇವೆ. ಚ, ಸಿ ಹೆಚ್ ಪ್ರಾರಂಭಿಸುವ ಅಕ್ಷರ, ಅದರಲ್ಲಿ ಅ ಅನ್ನುವ ಸೌಂಡ್ಗೆ ಎ ಅನ್ನುವ ಅಕ್ಷರ. ಅದೇ ರೀತಿಯಲ್ಲಿ ಟಿ, ಮೇಡಮ್, ಟಿ ಯಾವ್ದಾದ್ರು ಹೇಳಿ, ಇ ಅನ್ನುವ ಸೌಂಡ್ ಬರ್ತಾ ಇದೆ ಅಷ್ಟೇ. ಓಕೆನಾ? ಟಿ ಹೆಚ್ ಎ ಯಾಕೆ ಬಂತು? ಟಿ ಎಚ್ ಮೊದಲನೇ ಅಕ್ಷರ ಸೌಂಡ್ ಬರ್ತಿದೆ, ಅದಕ್ಕೆ ಎ ಬರುತ್ತೆ ಮೇಡಮ್. ಆ ಅಂತ ಹೇಳಿದಿನ ನಾನು, ಟಿ ಇ ಅನ್ನುವ ಸೌಂಡ್ ಹೇಳಿದಿನ. ಇ ಅನ್ನುವ ಸೌಂಡ್ಗೆ ಏನ್ ಬರ್ಬೇಕಂತ ಹೇಳಿದೀನಿ ನಾನು, ಕಾಣಿಸ್ತಾ ಇದೆಯಲ್ಲ ನಿಮಗೆ? ಹೌದು ಮೇಡಮ್. ಇ ಅನ್ನುವ ಸೌಂಡ್ಗೆ ಯಾವ ಅಕ್ಷರ ಇಂಗ್ಲಿಷ್ ನಲ್ಲಿ ಬರಿಬೇಕು? ಟಿ. ಹೆಸರು ಏನ್ ಮೇಡಮ್? ವರ್ಡ್ ಯಾವುದು? ಹೋಗ್ಲಿ, ಅದು ನಿಮಗೆ ಸೌಂಡ್ ಕೇಳಿಸೋದಕ್ಕೆ ಡಿಫ್ರೆಂಟ್ ಆಗಿದೆಯಲ್ಲ. ಹೌದು ಮೇಡಮ್. ಚಿ, ಚಿ, ಚಾ ಚಾ ಚಿ ಚಿ ಚಿ, ಚಿ ಅನ್ನುವ ಅಕ್ಷರ. ಸಿ ಹೆಚ್ ಅನ್ನುವುದು ಪ್ರಾರಂಭದ ಅಕ್ಷರ. ಇ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಐ ಅನ್ನುವ ಅಕ್ಷರವನ್ನು ಜೋಡಿಸಿದೀವಿ. ಇಷ್ಟಕ್ ಮುಂಚೆ ಕೂಡ ನಾನು ಟಾ ಟಾ ಟಿ ಟಿ ಆ ಟಿ ಕೇಳಿದೀನಿ. ಸೊ ಅದಕ್ಕೆ ಏನಾಯ್ತು, ಇಲ್ಲಿ ಟಿ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಇ ಅನ್ನುವ ಸೌಂಡ್. ಟಿ ಅನ್ನುವ ಅಕ್ಷರ ಪ್ರಾರಂಭದ ಅಕ್ಷರ. ಐ ಯಾಕೆ ಜೋಡಿಸ್ತಾ ಇದೀವಿ? ಇ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಅಲ್ಲಿ ಜೋಡಿಸ್ತಾ ಇದೀವಿ ಐ ಅನ್ನುವ ಅಕ್ಷರ. ಯಾವುದೇ ಅಕ್ಷರಕ್ಕೆ ಇ ಇ ಇ ಅನ್ನುವ ಸೌಂಡ್ ಬಂದ್ರೆ ನಾವು ಐ ಅನ್ನುವ ಅಕ್ಷರವನ್ನು ಜೋಡಿಸ್ಬೇಕು. ಇಂಗ್ಲಿಷ್ ಎಲ್ಲ ಹೇಳ್ತಾ ಇಲ್ಲ ಇಲ್ಲಿ, ಜಸ್ಟ್ ಹೆಸರುಗಳ ಪದ್ಧತಿಯಲ್ಲಿ. ಓಕೆನಾ? ಮತ್ತೆ ಯಾಕಂದ್ರೆ ರೀಡಿಂಗ್ ಪದ್ಧತಿಯಲ್ಲಿ ಹೋದಾಗ ಡಿಫ್ರೆಂಟ್ ಆಗಿ ಬರುತ್ತೆ. ಎಲ್ಲದಕ್ಕೆ ಇ ಅನ್ನೋ ಸೌಂಡ್ ಬಂದ್ರೆ ಸಾಕು ಐ ಅಂತ ಇಟ್ಬಿಡೋಣ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ? ನಾವು ಕಲಿಯುವ ಪದ್ಧತಿ, ಅದನ್ನ ಮಾತ್ರ ನಾವ್ ಇಲ್ಲಿ ಗಮನಿಸ್ಬೇಕು. ಓಕೆನಾ? ನೀ, ನೀ, ನಾನಾ ನೀ, ನೀ ಐ ಬರುತ್ತೆ ಮೇಡಮ್. ವೆರಿ ಗುಡ್. ಸಿ, ಸಿ, ಎಸ್ ಐ ಬರುತ್ತೆ ಮೇಡಮ್. ಯಾಕೆ ಬಂತು ಅಂದ್ರೆ ಎಸ್ ಅನ್ನುವುದು ಪ್ರಾರಂಭದ ಅಕ್ಷರ, ಐ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಇ ಅನ್ನುವ ಅಕ್ಷರವನ್ನು ಜೋಡಿಸಿ ನಾವು ಸಿ ಅನ್ನುವ ಪೂರ್ತಿ ಅಕ್ಷರಕ್ಕೆ ಎಸ್ ಐ ಅನ್ನುವ ಸ್ಪೆಲ್ಲಿಂಗ್ ಅನ್ನು ಬರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸೀತಾ ಅಂತ ಬರಿಬೇಕು, ಅದರಲ್ಲಿ ಸಿ ದೀರ್ಘ ಬರುತ್ತಲ್ಲ. ಹೌದು ಮೇಡಮ್. ಆಗೇನ್ ಮಾಡ್ಬೇಕು? ಸಿ ದೀರ್ಘ, ಹೌದು, ಸಿ. ಕನ್ಫ್ಯೂಸ್ ಆಯ್ತಲ್ವಾ? ಕನ್ಫ್ಯೂಸ್ ಆಗ್ತಾ ಇದೆ, ಯಾಕಂದ್ರೆ ಅದನ್ನ ನೋಡಿಲ್ಲ ನಾವು ಅಲ್ವಾ? ಡಬಲ್ ಇ ನೋಡಿಲ್ಲ, ಜಸ್ಟ್ ಆ ಇ ಮರಿಗೆ ನೋಡಿದೀವಿ ಅಲ್ವಾ? ಈಗ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅದನ್ನ. ಓಕೆನಾ? ಅದು ಕೂಡ ಯಾಕೆ ಟಕ್ ಅಂತ ಹೇಳಿಲ್ಲ ನೀವು ಅಂದ್ರೆ, ಅಲ್ಲಿ ನಿಮ್ಗೆ ನೋಡಿಲ್ಲ ನೀವು ಅಷ್ಟೇ. ಓಕೆನಾ? ನೋಡ್ಲಿಲ್ಲ, ನಾವು ಅಕ್ಷರಗಳು ಕೇಳಿದ್ರೆ ಬರೋದಕ್ಕೆ ಕಷ್ಟ ಆಗುತ್ತಲ್ಲ. ಈಗ ನೋಡಿದ್ಮೇಲೆ ಅದನ್ನ ನೀವೇ ಈಸಿಯಾಗಿ ಹೇಳ್ತೀರಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡೋಣ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ವಲ್ಲ? ಆ ಅನ್ನುವ ಸೌಂಡ್ ಬಂದ್ರೆ ಅಕ್ಷರಕ್ಕೆ ನಾವು ಎ ಅನ್ನುವ ಅಕ್ಷರವನ್ನು ಜೋಡಿಸಿ ಪೂರ್ತಿ ಸ್ಪೆಲ್ಲಿಂಗ್ ಅನ್ನು ನಾವು ನೋಡ್ತೇವೆ. ಆ ಅನ್ನುವ ಅಕ್ಷರಕ್ಕೆ ಕೂಡ ನಾವು ಎ ಅನ್ನುವ ಅಕ್ಷರವನ್ನೇ ಜೋಡಿಸ್ತೀವಿ. ಒಂದು ವೇಳೆ ನಾವು ಇಲ್ಲ, ನಾನು ಡಬಲ್ ಎ ದೀರ್ಘ ಇದೆ, ಡಿಫ್ರೆನ್ಸ್ ನನಗ್ ಬೇಕದು ಅಂದ್ರೆ, ನಾವು ಯಾವಾಗಾದ್ರೂ ವಾಟ್ಸಪ್ ನಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತೀವಲ್ವಾ, ಕಾಮಿಡಿಯಾಗಿ ಅಂತೇಳಿ ನಾನು ಎ ಅಂತೇಳಿ ದೀರ್ಘ ಹೇಳ್ತೀನಿ ನಾನು ಅಂದ್ರೆ ಬರ್ದ್ರು ತಪ್ಪೇನಿಲ್ಲ, ಆದ್ರೆ ಇಲ್ಲ ಅಷ್ಟೇ. ಕ ಅಂದ್ರೂನು, ಕ ಅಂದ್ರೂನು, ಅಂದ್ರೇನು ಆ ಅಂದ್ರೂನು, ಆ ಅಂದ್ರೂನು ಎ ಬರ್ದ್ರೆ ಸಾಕು. ಓಕೆನಾ? ಇ ಅನ್ನುವ ಅಕ್ಷರಕ್ಕೆ ಐ ಅನ್ನುವ ಅಕ್ಷರವನ್ನು ಜೋಡಿಸಿದ್ದೇವೆ. ಕ, ಕಿ, ಗಿ, ಚಿ, ಜಿ, ಟಿ ಯಾವ ಅಕ್ಷರ ಆದ್ರೂ ಸರಿ, ಇ ಅನ್ನೋ ಸೌಂಡ್ ಬರ್ತಾ ಇದೆಯಲ್ಲ, ಅಲ್ಲಿ ನಾವು ಪ್ರಾರಂಭದ ಅಕ್ಷರಕ್ಕೆ ನಾವು ಇ ಅನ್ನುವ ಸೌಂಡ್ ಸ್ಥಳದಲ್ಲಿ ಐ ಅನ್ನುವ ಅಕ್ಷರವನ್ನು ಜೋಡಿಸ್ತೇವೆ. ಈಗ ಬಿಡಿ ಬಿಡಿಯಾಗಿ ನೋಡ್ತಾ ಇದ್ದೀವಿ, ಆದ ಕಾರಣ ನಮಗೆ ಏನಪ್ಪಾ ಇದು ಅಂತೇಳಿ ಕನ್ಫ್ಯೂಸ್ ಇರಬಹುದು. ಇದನ್ನೆಲ್ಲ ನೋಡಿದ್ಮೇಲೆ ನಾವು ಆ ಅಕ್ಷರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತೀವಲ್ವಾ, ಆಗ ನಮಗೆ ಇದರ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆನಾ? ಮುಂದೆ ಹೋಗೋಣ. ನೆಕ್ಸ್ಟ್ ಏನ್ ಬಂತಿಲ್ಲಿ? ದೀರ್ಘ ಬಂದಿದೆಯಲ್ಲ. ದೀರ್ಘ ಅಂದ್ರೆ ಇಲ್ಲಿ ಯಾವ ಅಕ್ಷರವನ್ನಾದ್ರೂ ಸರಿ ದೀರ್ಘ ಎಳೆದು ನಾವು ಮಾತಾಡ್ತೀವಲ್ವಾ, ಕಿ, ಜಿ, ಚಿ ಅಂತ ಹೇಳಿ ಮಾತಾಡ್ತೀವಲ್ವಾ. ಇದ್ರ ಒಳಗಡೆ ಸೌಂಡ್ ಏನಿದೆ? ಈ ಅನ್ನುವ ಸೌಂಡ್ ಇದೆಯಲ್ಲ,
ಹೌದು ಮೇಡಮ್. ಸೊ ಅದಕ್ಕಾಗಿ ನಾವು ಈ ಅನ್ನುವ ಸೌಂಡ್ ಕೂಡಿ ಬಂದ ಅಕ್ಷರಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ನೋಡೋಣ. ಏನಿದು ಕ ಕಾಮನ್ ಆಗಿ ಇರುತ್ತಲ್ವಾ? ಹೌದು ಮೇಡಮ್. ಸೊ ಕಾಕ ಕಿ ಕಿ ಕೀವರೆಗೆ ನೋಡಿದೀವಿ, ಇಲ್ಲಿ ಕೀ ನೋಡ್ತಾ ಇದೀವಿ. ಹೌದು ಸೊ ಕೀ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಏನು? ಕೆ ಕಾಮನ್ ಆಗಿರುತ್ತೆ. ಓಕೆನಾ? ಇಲ್ಲಿ ಪಕ್ಕದಲ್ಲಿ ನಾವು ಯಾಕೆ ಇಲ್ಲಿ ಡಬಲ್ ಇ ಸೇರಿಸಿದ್ದೀವಿ? ದೀರ್ಘ ಬರ್ತಾ ಇದೆ ಈ ಅಂತ ಇದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹೆಸರು ಹೇಳ್ತೀನಿ, ಕೀರ್ತಿ. ಹೌದು, ಕೆ ಕಿ ಡಬಲ್ ಕಿ ಡಬಲ್ ಇ ಕೀರ್ತಿ. ಕೆಗೆ ನಾವು ಡಬಲ್ ಇ ಸೇರ್ಸಿದೀವಲ್ವಾ? ಸೊ ಗೀ ಜಿ ಇ ಡಬಲ್ ಇ ಬರುತ್ತೆ. ಇದಕ್ಕೂ ಕೂಡ ಒಂದು ಹೆಸರು ಬರುತ್ತಲ್ಲ, ಹೇಳಿ ನೀವು ಎಕ್ಸಾಂಪಲ್ ಗೊತ್ತಿದೆಯಲ್ಲ. ಗೀತಾ. ವೆರಿ ಗುಡ್. ಗೀತಾ ಅಂತ ಹೇಳ್ತೀವಲ್ವಾ? ಪ್ರಾರಂಭದ ಅಕ್ಷರ ಜಿ, ಗಾಗೆ ಪ್ರಾರಂಭದ ಅಕ್ಷರ ಜಿ. ಇಲ್ಲಿ ದೀರ್ಘ ಬಂದಿದೆಯಲ್ಲ, ಈ ಅಂತ ಹೇಳ್ತಾ ಇದೀವಲ್ಲ, ಅದಕ್ಕಾಗಿ ನಾವು ಈ ಡಬಲ್ ಇ ಅನ್ನು ಸೇರಿಸಿ ಗೀ ಅನ್ನುವ ಪೂರ್ತಿ ಅಕ್ಷರದ ಸ್ಪೆಲ್ಲಿಂಗ್ ಇಲ್ಲಿ ನಾವು ಪೂರ್ತಿ ಮಾಡ್ತಾ ಇದ್ದೀವಿ. ಓಕೆನಾ? ಗೀ. ಓಕೆನಾ? ಇನ್ನು ಮುಂದಿನ ಅಕ್ಷರ ಮುಂದೆ ನೋಡೋಣ. ಓಕೆನಾ? ಈಗ ನಮಗೆ ಗೀ ಎಕ್ಸಾಂಪಲ್ ಸಿಕ್ಕಿದೆಯಲ್ಲ. ನೆಕ್ಸ್ಟ್ ಚೀ. ಪ್ರಾರಂಭದ ಅಕ್ಷರ ಇ ಅನ್ನುವ ದೀರ್ಘಕ್ಕೆ ಡಬಲ್ ಇ, ಸಿ ಹೆಚ್ ಇ, ಸಿ ಹೆಚ್ ಡಬಲ್ ಇ, ಚೀ. ಅದೇ ರೀತಿಯಲ್ಲಿ ಜಿ. ಜಿ ಪ್ರಾರಂಭದ ಅಕ್ಷರ ಜೆ, ಅದರಲ್ಲಿ ಇ ಅನ್ನುವ ಸೌಂಡ್ ಜೋಡಿಸ್ತಾ ಇದೀವಲ್ವಾ? ಸೊ ಅದಕ್ಕಾಗಿ ನಮಗೆ ಜೆ ಡಬಲ್ ಇ, ಜಿ ಅನ್ನುವ ಅಕ್ಷರ ಪೂರ್ತಿ ಸ್ಪೆಲ್ಲಿಂಗ್ ಬರುತ್ತೆ. ಅದೇ ರೀತಿಯಲ್ಲಿ ಟಿ. ಟಿ ಪ್ರಾರಂಭದ ಅಕ್ಷರ, ಇ ಅನ್ನುವ ಅಕ್ಷರ ಸೌಂಡ್, ಟಿ ಡಬಲ್ ಇ, ಟಿ ಇ. ಟಿ ಅನ್ನುವ ಕನ್ನಡ ಅಕ್ಷರಕ್ಕೆ ಪೂರ್ತಿ ಸ್ಪೆಲ್ಲಿಂಗ್ ಟಿ ಡಬಲ್ ಇ. ನೀ. ಎನ್ ಪ್ರಾರಂಭದ ಅಕ್ಷರ, ಡಬಲ್ ಇ ದೀರ್ಘ. ನಾವು ದೀರ್ಘ ಹೇಳ್ತೀವಲ್ವಾ? ಇ ಅನ್ನುವ ಸೌಂಡ್ಗೆ ಇಲ್ಲಿ ನಮಗೆ ಡಬಲ್ ಇ. ಅದೇ ರೀತಿಯಲ್ಲಿ ತಿ, ದಿ ಯಾವುದಾದ್ರೂ ಸರಿ. ಇಲ್ಲಿ ನೋಡಿ, ತಿ ಅಂದ್ರೆ ಏನು? ಪ್ರಾರಂಭದ ಅಕ್ಷರ ಟಿ ಹೆಚ್, ಇ ಅನ್ನುವ ಸೌಂಡ್ಗೆ ನಮಗೆ ಇಲ್ಲಿ ಡಬಲ್ ಇ, ಟಿ ಹೆಚ್ ಡಬಲ್ ಇ. ತಿ. ದಿ, ಡಿ ಹೆಚ್ ಡಬಲ್ ಇ. ನೀ, ಎನ್ ಡಬಲ್ ಇ. ಪಿ, ಪಿ ಡಬಲ್ ಇ. ಬಿ, ಬಿ ಡಬಲ್ ಇ, ಬಿ. ಮೀ, ಎಂ ಡಬಲ್ ಇ, ಮೀ. ಈಗ ಮೀನಾಕ್ಷಿ ಅಂತ ಬರುತ್ತಲ್ಲ ಹೆಸರು ಬಂದಿದ್ದು ನಾವು ನೋಡೋಣ, ಎಕ್ಸಾಂಪಲ್ ಅಷ್ಟೇ ಅಲ್ವಾ? ಪ್ರತಿಯೊಂದಕ್ಕೂ ಬರುತ್ತಾ ಅನ್ನೋದನ್ನ ಆಯಾ ಸಂದರ್ಭ ಇರುವ ನೋಡ್ಕೊಂಡು ನಾವು ಅದರ ಎಕ್ಸಾಂಪಲ್ ಕೂಡ ಮುಂದೆ ನೋಡೋಣ ಅಕ್ಷರಗಳು. ಓಕೆನಾ? ಈಗ ನಮಗ್ ಕಂಡು ಬಂದಿದೆಯಲ್ಲ, ಅದಕ್ಕಾಗಿ ನಾ ಹೇಳಿ ಅಷ್ಟೇ. ಯಾ ಈ. ವೈ ಪ್ರಾರಂಭದ ಅಕ್ಷರ, ಡಬಲ್ ಇ ಸೌಂಡ್, ಇ ಅನ್ನುವ ಸೌಂಡ್ಗೆ. ಸೊ ಇ ಅನ್ನುವ ಸೌಂಡ್, ಇ ಅಂದ್ರೆ ಮತ್ತೆ ಆ ಇ ಅಲ್ಲ, ಆ ಇ ಅಲ್ಲ, ಯಾ ಇ, ವೈ ಡಬಲ್ ಇ. ಓಕೆ? ರೀ ಆರ್ ಡಬಲ್ ಇ. ಲೀ, ಎಲ್ ಡಬಲ್ ಇ. ವಿ ಡಬಲ್ ಇ ಮತ್ತು ಡಬ್ಲ್ಯೂ ಡಬಲ್ ಇ. ಯಾವ್ದಾದ್ರೂ ಬರಿಬಹುದು, ಅದಾದ್ರೂ ಸರಿ, ಇದು ಆದ್ರೂ ಸರಿ. ಓಕೆನಾ? ಓಕೆ ಮೇಡಮ್. ಶಿ, ಎಸ್ ಎಚ್ ಪ್ರಾರಂಭದ ಅಕ್ಷರ, ಡಬಲ್ ಇ ಅನ್ನುವ ಸೌಂಡ್. ಸೊ ಶಿ ಅನ್ನುವ ಪೂರ್ತಿ ಕನ್ನಡ ಅಕ್ಷರಕ್ಕೆ ಎಸ್ ಎಚ್ ಡಬಲ್ ಇ. ಸೇಮ್ ಅದೇ ರೀತಿಯಲ್ಲಿ ಶಿ, ಎಸ್ ಎಚ್ ಡಬಲ್ ಇ. ಸಿ, ಎಸ್ ಇ. ಸಿ, ಸೀತಾ ಅನ್ನುವ ಹೆಸರು ನೋಡ್ತಾ ಇರ್ತೀವಲ್ವಾ? ಇದೇ ತರ ಅಲ್ವಾ ನಾವು ಬರೆಯೋದು? ಇದಕ್ಕೆ ತಾ ಜೋಡಿಸಿದ್ರೆ ಸೀತಾ, ಸೀತಾ ಅನ್ನುವ ಹೆಸರಾಗುತ್ತಲ್ವಾ ಅಲ್ಲಿ? ಸೇಮ್ ಸ್ಪೆಲ್ಲಿಂಗ್ ನಾವು ಅರ್ಧದಲ್ಲಿ ಬಂದಿದೀವಲ್ವಾ? ಹೌದು ಮೇಡಮ್. ಹಿ ಅಂದ್ರೆ ಹೆಚ್ ಪ್ರಾರಂಭದ ಅಕ್ಷರ, ಇ ಡಬಲ್ ಇ. ಹಿ, ಈ ಅನ್ನುವ
ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಅಲ್ಲಿ ಆ ಅಕ್ಷರಕ್ಕೆ ಡಬಲ್ ಇ ಸೇರಿಸಿದ್ದೇವೆ. ಲೀ, ಎಲ್ ಡಬಲ್ ಇ. ಓಕೆನಾ? ಈ ಅನ್ನುವ ದೀರ್ಘ ಅಕ್ಷರಕ್ಕೆ ನಾವು ಯಾವ ತರ ಜೋಡಿಸಿ ನಾವು ಪೂರ್ತಿ ಅಕ್ಷರವನ್ನು ಉಚ್ಚರಿಸಬೇಕು ಅನ್ನೋದನ್ನ ನೋಡಿದೀವಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ. ಉ ಅಂದ್ರೆ ಏನು, ಉ ಅಂದ್ರೇನು, ಇದರ ಸ್ಪೆಲ್ಲಿಂಗ್ಸ್ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಕಲ್ತಿದೀವಲ್ವಾ? ಇದೇ ರೀತಿಯಲ್ಲಿ ಜೋಡಿಸಿದ್ರೆ ಅಷ್ಟೇ ಸಾಕು, ನಮ್ಗೆ ಪೂರ್ತಿ ಅಕ್ಷರವಾಗುತ್ತದೆ. ಕು, ಕು ಅಂದ್ರೆ ಕಾಮನ್ ಆಗಿ ಪ್ರಾರಂಭದ ಅಕ್ಷರ ನಮಗ್ ಗೊತ್ತು ಅಲ್ವಾ? ಸೊ ಅದಕ್ಕ ನಾವು ಕು ಅನ್ನುವ ಒಂದು ಕನ್ನಡ ಅಕ್ಷರದಲ್ಲಿ ಯಾವ ಸೌಂಡ್ ಬರುತ್ತೆ? ಯು. ಹಾ, ಸೌಂಡ್ ಹೇಳಿ. ಸೌಂಡ್ ಉ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಆ ಉ ಅನ್ನುವ ಸೌಂಡ್ಗೆ ಇಂಗ್ಲಿಷ್ ಅಕ್ಷರ ಯಾವುದು? ಯು. ಯು. ಸೊ ಅದಕ್ಕಾಗಿ ನಾವೇನ್ ಮಾಡಿದೀವಿ, ಇಲ್ಲಿ ಯು ಅನ್ನೋ ಅಕ್ಷರವನ್ನು ನಾವು ಯಾವುದೇ ಆಗ್ಲಿ, ಇಲ್ಲಿ ಕೆ ಇರುತ್ತೆ, ಇದು ಇದೇ ಇರುತ್ತೆ ಅನ್ನೋದಲ್ಲ. ಗು, ಚು, ಜು ಯಾವ್ದಾದ್ರು ಇರ್ಬೋದಲ್ವಾ? ಯಾವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ನಾವು ಮೇಲೆ ಕ್ಲಾಸ್ ನಲ್ಲಿ ಕಲ್ತಿದ್ದೀವಿ, ಅದಕ್ಕೆ ಏನ್ ಜೋಡಿಸ್ಬೇಕು ಅದೇ ನಮಗೆ ಕನ್ಫ್ಯೂಸ್. ಅಲ್ಲಿ ಐ ಇಡ್ಬೇಕಾ, ಯು ಇಡ್ಬೇಕಾ, ಡಬಲ್ ಇ ಇಡ್ಬೇಕಾ, ಓ ಇಡ್ಬೇಕಾ ಅನ್ನೋದೇ ಸೌಂಡ್ ಇದಲ್ಲ. ನಾವ್ ಆಗ ಏನ್ ಮಾಡ್ಬೇಕು, ಕು ಅಂತ ಉಚ್ಚರಿಸಿದ್ರೆ ಇಲ್ಲಿ ಕು ಅಂದ್ರೇನು, ಉ ಅನ್ನುವ ಸೌಂಡ್ ಇದೆ, ಅದಕ್ಕಾಗಿ ನಾನು ಇಲ್ಲಿ ಯು ಇಟ್ಟಿದ್ದೀನಿ ಅಷ್ಟೇ, ಏನಿಲ್ಲ. ಯು ಸೇರಿಸಿ ನಾವು ಹೇಳಿದೀವಿ, ಕು ಆಗುತ್ತೆ. ಗು, ಜಿ ಯು. ಜಿ ಯು ಹೆಂಗಾಯ್ತು ಅಂತೇಳಿ ನಮ್ಗೆ ಕನ್ಫರ್ಮ್ ಇರ್ಬೇಕು. ಸುಮ್ನೆ ನೋಡಿದೀನಿ ಗು ಅನ್ನುವ ಕನ್ನಡ ಅಕ್ಷರಕ್ಕೆ ಜಿ ಯು ಬರಿಬೇಕು ಅಂತೇಳಿ ನಾವು ಬ್ಲೈಂಡ್ ಆಗಿ ಇದು ಮಾಡಬಾರ್ದು. ಯಾಕೆ ಬಂತು? ಜಿ ಅಂದ್ರೆ ಪ್ರಾರಂಭದ ಅಕ್ಷರ ಜಿ. ಇಲ್ಲಿ ಯು ಯಾಕೆ ಇಟ್ಟಿದೀನಿ, ಯಾಕೆ ಬರ್ದಿದೀನಿ ಅಂತಂದ್ರೆ ಇಲ್ಲಿ ಉ ಅನ್ನುವ ಸೌಂಡ್ ಬರ್ತಾ ಇದೆ. ನಾವು ಉಚ್ಚರಿಸುವ ಕನ್ನಡ ಅಕ್ಷರದಲ್ಲಿ ಉ ಅನ್ನುವ ಸೌಂಡ್ ಇದೆ. ಸೊ ಅದಕ್ಕಾಗಿ ಯು ಸೇರಿಸ್ತಾ ಇದ್ದೀನಿ ಅಂತೇಳಿ ನಮಗೆ ಕನ್ಫರ್ಮ್ ಇರ್ಬೇಕು. ಓಕೆನಾ? ಹೌದು ಮೇಡಮ್. ಚು, ಚು, ಸಿ ಎಚ್ ಯು. ಸಿ ಹೆಚ್ ಪ್ರಾರಂಭದ ಅಕ್ಷರ, ಉ ಅನ್ನುವ ಸೌಂಡ್ ಬಂದಿದೆ, ಅದಕ್ಕಾಗಿ ನಾವು ಯು ಜೋಡಿಸ್ತಾ ಇದ್ದೀವಿ. ಸೊ ಚು ಅನ್ನುವ ಪೂರ್ತಿ ಕನ್ನಡ ಅಕ್ಷರಕ್ಕೆ ಸಿ ಹೆಚ್ ಯು ಅನ್ನುವ ಸ್ಪೆಲ್ಲಿಂಗ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈಗ ನೀವೇ ಹೇಳಿ, ಪೂರ್ತಿಯಾಗಿ ವಿವರಣೆ ಕೂಡ ಹೇಳಿ. ಜು ಅನ್ನುವ ಅಕ್ಷರ ಸ್ಪೆಲ್ಲಿಂಗ್ ಜೆ ಯು. ಯಾಕೆ ಜೆ ಯು? ಸ್ಟಾರ್ಟಿಂಗ್ ಅಕ್ಷರ ಜೆ, ಯು ಬರೋದು ಓ ಬರ್ತಾ ಇದೆ, ಇದು ಊ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಮಗೆ ಇಲ್ಲಿ ಅಷ್ಟೇ, ಏನಿಲ್ಲ. ಜು ಅನ್ನುವ ಕನ್ನಡ ಅಕ್ಷರಕ್ಕೆ ಇಲ್ಲಿ ಜೆ ಪ್ರಾರಂಭದ ಅಕ್ಷರ, ಉ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಜೆ ಯು ಎರಡು ಸೇರಿಸಿ ಜು ಅನ್ನುವ ಅಕ್ಷರಕ್ಕೆ ಸ್ಪೆಲ್ಲಿಂಗ್. ಓಕೆನಾ? ಕನ್ಫರ್ಮ್ ಆಯ್ತಲ್ವಾ? ಮಧ್ಯದಲ್ಲಿ ನೋಡೋಣವಾ? ಟು, ಟಿ ಎಚ್ ಯು ಬರ್ತಾ ಇದೆ, ಸ್ಟಾರ್ಟಿಂಗ್ ಪದ ಟಿ ಎಚ್. ಟಿ ಎಚ್ ಪ್ರಾರಂಭದ ಅಕ್ಷರ, ಉ ಅನ್ನುವ ಸೌಂಡ್ಗೆ ನಮಗೆ ಯು ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ ಅಷ್ಟೇ, ಏನಿಲ್ಲ. ಹೌದು ಮೇಡಮ್. ಬು, ಬಿ ಯು. ಪ್ರಾರಂಭದ ಅಕ್ಷರ ಬಿ, ಉ ಅನ್ನುವ ಸೌಂಡ್ಗೆ ಯು. ಸೊ ಬು ಅನ್ನುವ ಕನ್ನಡ ಅಕ್ಷರಕ್ಕೆ ಬಿ ಯು ಅನ್ನುವ ಸ್ಪೆಲ್ಲಿಂಗ್ ಬರುತ್ತೆ. ಮು, ಎಂ ಯು. ಎಂ ಯು. ಯು, ಯಾ ಇ ಯು. ವೈ ಯು. ರು, ಆರ್ ಯು. ಲು, ಎಲ್ ಯು. ಉ, ವಿ ಯು ಡಬ್ಲ್ಯೂ ಯು. ಎರಡು ಬರಿಬಾರ್ದು, ಎರಡು ಹೇಳ್ಬಾರ್ದು, ಅಥವಾ ಅದಾದ್ರೂ ಸರಿ ಇದಾದ್ರೂ ಸರಿ, ಎರಡು ಒಂದೇ ಸೌಂಡ್ ಬರುತ್ತೆ. ಆ ಸಂದರ್ಭ ಅಂದ್ರೆ ನಾವು ಬರೆಯುವ ವರ್ಡ್ ಸಂದರ್ಭದಿಂದ ನಾವು ವಿ ಯು ಬರಿಬೇಕಾ ಅಥವಾ ಡಬ್ಲ್ಯೂ ಯು ಬರಿಬೇಕಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂತೀವಿ. ಓಕೆನಾ? ಓಕೆ ಮೇಡಮ್. ಶೂ, ಎಸ್ ಎಚ್ ಯು. ಓಕೆ, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ವಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ. ಹೂ, ಎಚ್ ಯು. ಓಕೆ, ಸೇಮ್ ಅದೇ ರೀತಿಯಲ್ಲಿ ನಮಗೆ ಉ ನೋಡಿದೀವಿ, ಉ ಕೂಡ ಅಷ್ಟೇ ಸೇಮ್, ಇಲ್ಲಿ ಏನ್ ಚೇಂಜ್ ಮಾಡಿದಿಲ್ಲ. ಕೆ ಕೆ ಇದೆಲ್ಲ ಸೇಮ್ ಇದೆಯಲ್ಲ, ಕ ಗ ಚ ಜ ಇದೆಲ್ಲ ಪ್ರಾರಂಭದ ಅಕ್ಷರ ಸೇಮ್. ಅದ್ರಲ್ಲಿ ನೀವು ಏನ್ ಎಕ್ಸ್ಟ್ರಾ ಇಲ್ಲಿ ಉ ಅನ್ನುವ ಸೌಂಡ್ ನ ಮಾತ್ರ ಇಲ್ಲಿ ಜೋಡಿಸ್ತಾ ಇದ್ದೀವಿ. ಕೆ ಓ, ಅದಕ್ಕೆ ಹೂ ಅನ್ನೋ ಇದು ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಗು ಅಂದ್ರೆ ಪ್ರಾರಂಭದ ಅಕ್ಷರ ಜಿ, ಉ ಅನ್ನೋ ಸೌಂಡ್ಗೆ ಉ ಡಬಲ್ ಓ. ಓಕೆನಾ?
ಓಕೆ ಮೇಡಮ್. ಸೊ ಅದಕ್ಕಾಗಿ ಗೂ ಅನ್ನುವ ಅಕ್ಷರಕ್ಕೆ ಜಿ ಡಬಲ್ ಓ ಅನ್ನುವ ಒಂದು ತೀರಿ ನಮ್ಮ ಮೈಂಡ್ ನಲ್ಲಿ ಇದ್ರೆ ಸಾಕಷ್ಟೇ. ಓಕೆ ಮೇಡಮ್. ಚೂ CHOO ಡಬಲ್ ಓ ಅಂತ ಹೇಳಿ ಅಷ್ಟೇ ಸಾಕು. ಜೂ JOO ಟೂ TOO ಅಷ್ಟೇ, ಏನಿಲ್ಲ. ಈ ಫಾಸ್ಟ್ನೆಸ್ ತೂ THOO ವೆರಿ ಗುಡ್. ಪೂ POO ಬೂ BOO ಊ VOO ಅಥವಾ ಅದು ಶೂ SHOO ಹೂ HOO ಓಕೆ, ಅಷ್ಟೇನಿಲ್ಲ. ಓಕೆನಾ? ಇದರಲ್ಲಿದ್ದ ನಾವು ಒಂದೊಂದು ಹೆಸರನ್ನ ಯಾವ ತರ ಬರಿಬೇಕು ಅನ್ನೋದನ್ನೇ ನಾವು ಮುಂದೆ ನೋಡೋದು. ಓಕೆನಾ? ಈ ಅಕ್ಷರಗಳಲ್ಲೇ ಇರುತ್ತೆ ನಮ್ಮ ಹೆಸರೆಲ್ಲ, ನಮ್ಮ ಕನ್ನಡ ಹೆಸರುಗಳ ಎಲ್ಲರೂ ನಾವು ನೋಡ್ತಾ ಇರ್ತೀವಲ್ವಾ. ನಮ್ಮ ಫ್ರೆಂಡ್ಸ್ ಆಗ್ಬೋದು, ನಮ್ಮ ತಾಯಿ ತಂದೆ ಆಗ್ಬೋದು, ನಮ್ಮ ಅಕ್ಕಪಕ್ಕಂದಿರೋ ಯಾರ ಹೆಸರಾದ್ರೂ ಸರಿ, ಈ ಅಕ್ಷರಗಳಿಂದ ಒಂದೊಂದು ಅಲ್ಲಲ್ಲಿ ಜೋಡಿಸಿ ತಗೊಂಡು ಒಂದು ಲೈನ್ ಅಲ್ಲಿ ಇಟ್ರೆ ಒಂದು ಹೆಸರಾಗಿ ಕ್ರಿಯೇಟ್ ಆಗುತ್ತೆ. ಆ ಹೆಸರನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ನಾವು ಯಾವ ತರ ಬರಿಬೇಕು ಅನ್ನೋದನ್ನೇ ಇಲ್ಲಿ ಕಲಿತಾ ಇರೋದು. ಓಕೆನಾ? ಓಕೆ ಮೇಡಮ್. ಈಸಿ ಆಗಿದೆಯಲ್ಲ ಇದೆಲ್ಲ, ನಾವು ಮುಂದೆ ನೋಡೋಣವಾ? ನೋಡೋಣ ಮೇಡಮ್. ಸೇಮ್ ಅದೇ ರೀತಿ. ಓಕೆ ಮೇಡಮ್. ಓಕೆನಾ? ಎ ಅನ್ನುವ ಅಕ್ಷರ, ಎ ಅನ್ನುವ ಅಕ್ಷರಕ್ಕೆ ನಾವು ಮೇಲೆ ಕಲ್ತಿದೀವಲ್ವಾ. ಹೌದು ಮೇಡಮ್. ಸ್ಪೆಲ್ಲಿಂಗ್ ಏನ್ ಬರುತ್ತೆ? ಎ ಅನ್ನುವ ಸೌಂಡ್ ಬಂದ್ರೆ ಇ ಅನ್ನುವ ಅಕ್ಷರವನ್ನು ನಾವು ಜೋಡಿಸಬೇಕು. ಓಕೆನಾ? ಯಾವ ಅಕ್ಷರಕ್ಕಾದ್ರೂ ಸರಿ ಎ ಅನ್ನುವ ಸೌಂಡ್ ಬಂದ್ರೆ ರೈಟಿಂಗ್ ಪದ್ಧತಿಯಲ್ಲಿ ಕನ್ನಡದಲ್ಲಿರುವ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯಬೇಕಾದ್ರೆ, ಯಾಕಂದ್ರೆ ನಾವು ಮತ್ತೆ ಇಂಗ್ಲಿಷ್ ಟು ಇಂಗ್ಲಿಷ್ ಓದಲ್ಲಿ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸು, ಡಿಫ್ರೆಂಟ್ ಸೌಂಡ್ಸ್ ಬರ್ತಾ ಇರುತ್ತೆ. ಮತ್ತೆ ನಾವು ಅಲ್ಲೆಲ್ಲ ನೋಡ್ಬಾರ್ದು, ಮತ್ತೆ ಬೇರೆ ಸ್ಪೆಲ್ಲಿಂಗ್ ನೋಡಿ ಇದೇನಿದು ಎ ಅಂತ ಹೇಳಿ ಸ್ಪೆಲ್ಲಿಂಗ್ ಇ ಅನ್ನುವ ಅಕ್ಷರ, ಈ ತರ ಎಲ್ಲ ಕನ್ಫ್ಯೂಸ್ ಬೇಡ. ನಾವಿಲ್ಲಿ ಏನ್ ಕಾನ್ಸೆಪ್ಟ್ ಕಲಿತಾ ಇದ್ದೀವಿ? ಜಸ್ಟ್ ಹೆಸರುಗಳ ಪದ್ಧತಿ, ಹೆಸರುಗಳನ್ನು ಯಾವ ತರ ಬರೆಯಬೇಕು ಅನ್ನೋದನ್ನ ಮಾತ್ರ ಕಲಿತಾ ಇದ್ದೀವಿ. ಆ ಪದ್ಧತಿ ಪ್ರಕಾರವಾಗಿ ಎ ಇ ಉ ಅದ್ರಲ್ಲಿ ಬರುತ್ತಲ್ಲ ನಮ್ಗೆ. ಎ ಎ ಐ ಓ ಅವು ನೋಡ್ತಾ ಇದೀವಲ್ವಾ. ಸೊ ಆ ಅಕ್ಷರಗಳಲ್ಲಿ ನಮಗೇನಾಗುತ್ತೆ ಇಲ್ಲಿ? ಎ ಅನ್ನುವ ಅಕ್ಷರಕ್ಕೆ ಇ ಅನ್ನುವ ಇಂಗ್ಲಿಷ್ ಅಕ್ಷರವನ್ನು ಜೋಡಿಸಬೇಕು. ಸೊ ಯಾವ ಅಕ್ಷರಕ್ಕೆ ಎ ಸೌಂಡ್ ಬಂದ್ರೆ ಯಾವ ತರ ಜೋಡಿಸ್ತೀವಿ ಅನ್ನೋದನ್ನ ಇಲ್ಲೇ ನೋಡ್ತಾ ಇದೀವಲ್ವಾ. ಹೆಂಗ ಅಂದ್ರೆ ಇಲ್ಲಿ ಕ ಅನ್ನುವ ಅಕ್ಷರಕ್ಕೆ, ಪ್ರಾರಂಭದ ಅಕ್ಷರ ಕೆ ಅಂತೇಳಿ ನಾವು ನೋಡಿದ್ದೇವೆ. ಎ ಅನ್ನುವ ಸೌಂಡ್ಗೆ ಇ ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಇದ್ದೇವೆ. ಸೊ ಕೆ ಅನ್ನುವ ಕನ್ನಡ ಅಕ್ಷರಕ್ಕೆ ಕೆ ಇ ಅಷ್ಟೇ, ಏನಿಲ್ಲ. ಗೆ ಪ್ರಾರಂಭದ ಅಕ್ಷರ ಜಿ, ಎ ಅನ್ನುವ ಸೌಂಡ್ಗೆ ಇ ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಇದ್ದೇವೆ. ಸೊ ಪೂರ್ತಿ ಸ್ಪೆಲ್ಲಿಂಗ್ ಏನು? GE. ಅಷ್ಟೇನಿಲ್ಲ. ಗೆ GE, ಚೆ CHE, ಜೆ JE, ಟೆ TE, ಡೆ DE, ನೆ. NE. ವೆರಿ ಗುಡ್. ನೆ NE, ನೇಗೆ NE. ಸೇಮ್ ಅವೆರಡು ನಮಗೆ. ನಾವು ಕನ್ನಡದಲ್ಲಾದ್ರೆ ಟಾಟಾ ಡಣ ಬೇರೆ, ತಾತದ ದನ ಬೇರೆ ಅಂತ ಹೇಳ್ತೀವಲ್ವಾ. ಇಂಗ್ಲಿಷ್ ನಲ್ಲಿ ನಮಗೆ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ಪೇ ಯಾವುದು ಮೇಡಮ್? ಪೇ ಪೇ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ ನೋಡಿ. PE, ಮೇ ME, ರೇ RE, ವೇ VE, WE, ವಿಇ ಅಥವಾ ಡಬ್ಲ್ಯೂ ಯಾವ್ದಾದ್ರು ಸರಿ. ಸೇ SE, ಳೆ LE. ಓಕೆ. ಎ ಅನ್ನುವ ಅಕ್ಷರಕ್ಕೆ ಅಥವಾ ಎ ಅಂತ ಸೌಂಡ್ ಕೂಡ ನಮಗೆ ಇ ಅನ್ನುವ ಅಕ್ಷರವನ್ನೇ ಅಂತ ಹೇಳಿ ಕಲ್ತಿದೀವಲ್ವಾ. ಸೇಮ್ ಕೆ ಗೆ ಚೆ ಅಂದ್ರೂ ಕೂಡ ನಮಗೆ ಇ ಅನ್ನುವ ಅಕ್ಷರವನ್ನೇ ಜೋಡಿಸ್ತೀವಿ. ಅದನ್ನು ಕೂಡ ಒಂದೆರಡು ನೋಡೋಣ, ಯಾಕಂದ್ರೆ ನಾವು ಬಿಟ್ಟು ಮುಂದೆ ಹೋದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತಲ್ವಾ. ಒಂದ್ಸಲ ನಮ್ಮ ಬಾಯಿಂದ ಕೂಡ ಹೇಳಿದ್ರೆ ನಮಗೆ ನೆನ್ಪಿರುತ್ತೆ. ಕೆ ಅಷ್ಟೇ, ನಾವು ದೀರ್ಘ ಹೇಳಿದೀವಲ್ವಾ ಅಂತಂದೇಳಿ ಮತ್ತೆ ಅಲ್ಲೇ ಡ್ರಾಪ್ ಆಗ್ಬಾರ್ದು. ಗೆ GE, ಡೆ DE, ದೆ THE, ಬೇ BE, ರೇ RE, ಶೇ
SHE. ಲೇ. LE. ಓಕೆನಾ? ಈಗ Okay, ಐ madam. ನೋಡೋಣವಾ? ಡಿಫ್ರೆಂಟ್ ನೋಡೋಣ. ಆಗಿದೆಯಲ್ಲ, ಇದು ಸ್ವಲ್ಪ ಯೂಸ್ ಹೆಚ್ಚಾಗುತ್ತೆ, ಅದಕ್ಕಾಗಿ ನಾವು ಕ್ಲಿಯರ್ ಆಗಿ ನೋಡೋಣ. Okay, ಆ madam. ಐ ಅನ್ನುವ ಅಕ್ಷರಕ್ಕೆ ವೈ ಅನ್ನುವ ಇಂಗ್ಲಿಷ್ ಅಕ್ಷರವನ್ನು ಜೋಡಿಸ್ತಾ ಇದ್ದೇವೆ. ಸೊ ಯಾವ ಸೌಂಡ್ ಬರುತ್ತೆ, ಯಾವ ಸೌಂಡ್ಗೆ ಇದನ್ನ ಜೋಡಿಸ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಕ ಅನ್ನುವ ಅಕ್ಷರ ಮಾಮೂಲಾಗಿದೆಯಲ್ಲ, ನಮಗೆ ಫಸ್ಟ್ ಹೌದು ಇಂದ madam. ನೋಡ್ತಾ ಬರ್ತಾ ಇದೀವಿ. ಈಗ ಕೈ, ಕೈ ಅದರಲ್ಲಿ ಐ ಇದೆಯಾ ಇಲ್ವಾ? ಇದೆ ಮೇಡಮ್. ಅಥವಾ ಎ ಆದ್ರೂ ಓ ಆದ್ರೂ ಇದೆಯಾ? ಇಲ್ಲಲ್ಲ. ಕೈ ಇಲ್ಲ ಮೇಡಮ್. ಅನ್ನುವ ಒಂದು ಅಕ್ಷರವನ್ನು ಉಚ್ಚರಿಸಿ ನೋಡಿದಾಗ ಅದರಲ್ಲಿ ನಮಗೆ ಏನ್ ಬರುತ್ತೆ? ಐ ಅನ್ನುವ ಸೌಂಡ್ ಬರ್ತಾ ಇದೆ. ಸೊ ಪ್ರಾರಂಭದ ಅಕ್ಷರ ಕೆ, ಐ ಅನ್ನುವ ಅಕ್ಷರ ಸೌಂಡ್ಗೆ ನಾವು ವೈ ಅನ್ನೋ ಅಕ್ಷರವನ್ನು ಜೋಡಿಸ್ತಾ ಇದ್ದೇವೆ. ಸೊ ಕೈ ಅನ್ನುವ ಕನ್ನಡ ಅಕ್ಷರಕ್ಕೆ ಕೆ ವೈ. ಮತ್ತೆ ಇಂಗ್ಲಿಷ್ ನಲ್ಲಿ ಇನ್ನೊಂದು ಸ್ಪೆಲ್ಲಿಂಗ್ ಬರುತ್ತೆ, ಇನ್ನೊಂದು ಸ್ಪೆಲ್ಲಿಂಗ್ ಬರುತ್ತೆ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಜಸ್ಟ್ ನಾವು ನೋಡುವ ಒಂದು ಸ್ಟೆಪ್, ಒಂದು ಪದ್ಧತಿ, ಆ ಪ್ರಕಾರವಾಗಿ ಹೋಗ್ತಾ ಇದ್ದೀವಿ, ಅದರಿಂದ ಅದನ್ನ ನೋಡ್ತಾ ಇದ್ದೀವಿ. ಗೈ, GY. ಅಷ್ಟೇನಿಲ್ಲ. ಚೈ, CHY. ನೈ, NY. ಪೈ, PY. ಮೈ, MY. ರೈ, RY. ಶೈ, SHY. ಓಕೆ. ಸೈ, SHY. ಸೈ, ಸೈ, SY. ಲೈ, LY. ವೆರಿ ಗುಡ್. ಇದ್ರಲ್ಲಿ ಏನು ಪ್ರಾಬ್ಲಮ್ ಇದೇನಿಲ್ಲ ಅಲ್ವಾ? ಡೌಟ್ ಏನಾದ್ರು ಏನ್ ಈ ತರ ಇದ್ರಲ್ಲಿ ಡೌಟ್ ಇದೆ, ನನಗೆ ಇನ್ನ ಇದು ಅರ್ಥ ಆಗಿಲ್ಲ ಅಂತಂದ ಈ ತರ ಏನಾದ್ರು ಡೌಟ್ ಇದ್ರೆ ಕೇಳಿಮ್ಮ. ಇಲ್ಲ ಮೇಡಮ್. ಓಕೆ, ಓಕೆನಾ? ಓ ಕೂಡ ಅಷ್ಟೇ. ಇನ್ನ ಇದು ನಮಗ್ ಗೊತ್ತಲ್ಲ. ಮುಂದೆ ಹೋಗೋದೇನ್ ಬೇಡ, ಇದ್ರಲ್ಲಿ ನೋಡ್ಬಿಡೋಣ. ಓಕೆ, ಯಾಕಂದ್ರೆ ನೋಡಿಲ್ಲ, ಇದನ್ನ ಬಿಟ್ಬಿಟ್ಟಿದೀವಿ, ನೋಡದೆ ಮುಂದೆ ಬಂದಿದೀವಿ ಅನ್ನೋದೇನ್ ಬೇಡ. ಓಕೆನಾ? ಓದ್ತಾ ಹೋಗೋಣ. ಕೋ ಅನ್ನುವ ಕನ್ನಡ ಅಕ್ಷರದಲ್ಲಿ ನಮಗೆ ಏನ್ ಸೌಂಡ್ ಬರ್ತಾ ಇದೆ ಇಲ್ಲಿ ನೋಡಿ. ಫಸ್ಟ್ ಓ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಕೂಡ ಓ ಅನ್ನುವ ಅಕ್ಷರವನ್ನೇ ಬರಿತೀವಿ, ಸ್ಪೆಲ್ಲಿಂಗ್ ಕೂಡ ಅದೇ. ಸೊ ಕೋ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಕೆ, ಓ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಇಲ್ಲಿ ಕೆಗೆ ಓ ಅನ್ನು ಜೋಡಿಸ್ತಾ ಇದ್ದೀವಿ. ಸೊ ಕೋ ಅನ್ನುವ ಕನ್ನಡ ಅಕ್ಷರಕ್ಕೆ ಪೂರ್ತಿ ಸ್ಪೆಲ್ಲಿಂಗ್ ಏನು? ಕೆ ಓ, ಕೆ ಓ, ಕೋ. ಚೋ, CHO. ಡೋ, DO. ತೋ, THO. ನೋ, NO. ದೀರ್ಘ ಇದ್ರೂ ಕೂಡ ಅಷ್ಟೇ, ಇದ್ರಲ್ಲಿ ಏನ್ ಡಿಫ್ರೆಂಟ್ ಏನಿಲ್ವಲ್ಲ. ಇಲ್ಲ ಮೇಡಮ್. ಸೇಮ್ ಅದೇ. ದೋ, ದೀರ್ಘ ತೆಗೆದ್ರು ಅಷ್ಟೇ. ಪೋ, PO. ಇಲ್ಲಿ ಇಲ್ಲ, ಈ ದೀರ್ಘ ಯಾವ್ದಾದ್ರು ಸರಿ. ಇಲ್ಲಿ ನೋಡಿ, ಪೋ, PO, ಪೋ. ಓಕೆನಾ? ಕನ್ಫ್ಯೂಸ್ ಆಗ್ಬೇಡಿ. ಓಕೆ. ಶೋ, SHO. ಇಲ್ಲಿ ಕೂಡ ಅಷ್ಟೇ, ಮತ್ತೆ ಸ್ಪೆಲ್ಲಿಂಗ್ ಏನ್ ಚೇಂಜ್ ಬರೋಲ್ಲ. ಶೋ, ಶೋ ದೀರ್ಘ ಬಂದ್ರೂನು SHO, ಶೋ ಅಂದ್ರೂನು SHO. ಓಕೆನಾ? ಲೋ, LO. ಲೋ ದೀರ್ಘ ಹೇಳಿದ್ರುನು ನಮಗೆ ಲೋ, ಲೋ ಎರಡರಲ್ಲಿ ಇಷ್ಟ ಯಾವ ಅಕ್ಷರಕ್ಕಾದ್ರೂ ಸರಿ. ಓಕೆನಾ? ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡೋಣ. ಔ, ಔ ಅನ್ನುವ ಕನ್ನಡ ಅಕ್ಷರಕ್ಕೆ OW ಅನ್ನುವ ಸ್ಪೆಲ್ಲಿಂಗ್ ಅನ್ನು ನಾವು ಜೋಡಿಸಬೇಕು. ಯಾವ ಅಕ್ಷರಕ್ಕೆ OW, ಔ ಅನ್ನುವ ಅಕ್ಷರವನ್ನು ಜೋಡಿಸಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಕೌ, ಕೌ ಅಂದ್ರೆ ಇದರಲ್ಲಿ ಸ್ಪೆಲ್ಲಿಂಗ್ KOW. ಹೆಂಗಾಯ್ತು ಇದು? KOW ಅಂದ್ರೆ ಕೆ ಪ್ರಾರಂಭದ ಅಕ್ಷರ, OW ಅನ್ನುವುದು ನಮಗೆ ಇಲ್ಲಿ ಸೌಂಡ್ ಬರ್ತಾ ಇದೆಯಲ್ಲ, ಔ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಅದಕ್ಕಾಗಿ OW ಅನ್ನು ಸೇರಿಸ್ತಾ ಇದ್ದೀವಿ. ಸೊ ಕೌ ಅನ್ನುವ ಕನ್ನಡ ಅಕ್ಷರಕ್ಕೆ ಸ್ಪೆಲ್ಲಿಂಗ್ KOW. ಗೌ, GOW. ಚೌ, CHOW. ಜೌ, JOW. JOW. ಡೌ, DOW. ನೌ, NO.
NOW. ಔ ಅನ್ನುವುದಕ್ಕೆ ಸ್ಪೆಲ್ಲಿಂಗ್ OW. ಓಕೆ ಆ ಮೇಡಮ್. ಪ್ರಾರಂಭದ ಅಕ್ಷರ ನ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ N. ಅದಕ್ಕಾಗಿ ನಾವು ಇಲ್ಲಿ ಪೂರ್ತಿ ಅಕ್ಷರ ನೋಡ್ಲಿಲ್ಲ ಅಲ್ವಾ ಮೇಲೆ ಲಾಸ್ಟ್ ಕ್ಲಾಸ್ ನಲ್ಲಿ. ಪ್ರಾರಂಭದ ಅಕ್ಷರ ಮಾತ್ರ ಅಮ್ಮ ಇಲ್ಲಿ ನೋಡ್ತಾ ಇರೋದು, ಪೂರ್ತಿ ಅಕ್ಷರ ಅಲ್ಲ ಅಂತೇಳಿ ನೋಡಿದೀವಲ್ವಾ.